ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 0 to 1 year ಮಕ್ಕಳಿಗೆ ಟಮ್ಮಿ ಟೈಮ್ ಕೊಡೋದ್ರಿಂದ ಎಷ್ಟು ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಒಂದು ಟಮ್ಮಿ ಟೈಮ್ ಅನ್ನೋದು ಒಂದು ಮೇಜರ್ ರೋಲ್ ಅಂತಲೇ ಹೇಳ್ಬೋದು ಮಕ್ಕಳ ಬೆಳವಣಿಗೆಗೆ. ಗೊತ್ತಿರುವಂಥ ಮದರ್ಸು ಈ ವಿಡಿಯೋನ ಸ್ಕಿಪ್ ಮಾಡ್ಕೊಳ್ಬೋದು. ಯಾರಿಗೆಲ್ಲ ಗೊತ್ತಿರೋದಿಲ್ಲ ಅವರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೀವು ವಿಡಿಯೋನ ನೋಡಿದ್ರೆ ಇದರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಮೊದಲನೇದಾಗಿ ಹೇಳಬೇಕು ಅಂತ ಅಂದರೆ ಬೇಬೀಸ್ ಮಸಲ್ಸ್ಗಳೇನಿರುತ್ತೆ ಅದನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಈ ಟಮ್ಮಿ ಟೈಮ್ ಅನ್ನೋದು ಯೂಸ್ಫುಲ್ ಆಗುತ್ತೆ. ಅದರ ಜೊತೆಗೆ ಸ್ಟಾರ್ಟಿಂಗ್ 3 months ಅವರಿಗೆ ನೆಕ್ ಕಂಟ್ರೋಲ್ ಅನ್ನೋದು ಇರೋದಿಲ್ಲ. ಸೊ ಆ ನೆಕ್ ಕಂಟ್ರೋಲ್ ಅನ್ನೋದು ಅವರಿಗೆ ಬೇಗ ಸಿಗಬೇಕು ಅಂದರೆ ಮಿನಿಮಮ್ ಅಂತ ಅಂದರೂ ಕೂಡ ನೀವು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನ್ಯೂಬೋರ್ನ್ ಸ್ಟೇಜ್ ಅಂತ ಏನು ಕರಿತೀವಿ ಅಲ್ಲಿ ನೀವು 1 ರಿಂದ 2 ನಿಮಿಷ ಟಮ್ಮಿ ಟೈಮ್ ಅನ್ನೋದನ್ನು ಕೊಟ್ಟರೆ ಸಾಕಾಗತ್ತೆ. ಹಾಗೆ ಬರ್ತಾ ಬರ್ತಾ ನೀವು ಅದನ್ನು ಇನ್ಕ್ರೀಸ್ ಮಾಡ್ಕೊಳ್ತಾ ಬರಬೇಕು. ಯಾವ ರೀತಿ ಟಮ್ಮಿ ಟೈಮ್ ಕೊಡೋದು ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ಈ ವಿಡಿಯೋ ನಾನು ಲಡ್ಡು 15 days ಬೇಬಿ ಇರುವಾಗ ಕೊಟ್ಟಿರುವಂಥದ್ದು. ಸೊ ಈ ರೀತಿ ಒಂದು ಟವಲ್ ಸಪೋರ್ಟ್ ಮಾಡಿ ಅವರಿಗೆ ಟಮ್ಮಿ ಟೈಮ್ ಅನ್ನೋದನ್ನು ಕೊಡ್ಬೋದು. ಅದರಿಂದ ಅವರಿಗೆ ಹೆಡ್ ಕಂಟ್ರೋಲ್ ಅನ್ನೋದು ಬೇಗನೆ ಸಿಗುತ್ತೆ. ಆಲ್ಮೋಸ್ಟ್ ಒಂದು 2 monthಲ್ಲೆಲ್ಲ ಅವರು ಹೆಡ್ ಕಂಟ್ರೋಲ್ ಅನ್ನೋದನ್ನು ಕಲ್ತ್ಕೊಳ್ತಾರೆ. ಆದರೆ ಇಂಪಾರ್ಟೆಂಟ್ ವಿಷಯ ಏನಂತ ಅಂದರೆ ನಾವು ಅವ್ರನ್ನ ಆ ರೀತಿ ಟಮ್ಮಿ ಟೈಮ್ ಕೊಟ್ಟು ಮಲಗಿಸಿದಾಗ ಯಾವುದೇ ಕಾರಣಕ್ಕೂ ಅವ್ರನ್ನ ಅಲೋನಾಗಿ ಬಿಡಬಾರ್ದು. ಮತ್ತೊಂದು ಹೆಲ್ತ್ ಬೆನಿಫಿಟ್ಸ್ ಏನು ಅಂತ ಅಂದರೆ ಅವರಿಗೆ ಬ್ರೀತಿಂಗ್ ಕಂಟ್ರೋಲ್ ಅನ್ನೋದು ಬೇಗನೆ ಸಿಗುತ್ತೆ. ನಾವು ಆ ರೀತಿ ಮಲಗಿಸೋದ್ರಿಂದ ಅವರಿಗೆ ಒಂದು ಸೆಲ್ಫ್ ಬ್ರೀತಿಂಗ್ ಕಂಟ್ರೋಲ್ ಅನ್ನೋದು ಸಿಗುತ್ತೆ. ಮತ್ತೊಂದು ಹೆಲ್ತ್ ಬೆನಿಫಿಟ್ಸ್ ಏನು ಅಂತ ಅಂದರೆ ಈಗ ಕೆಲವರಿಗೆ ಕಂಪ್ಲೇಂಟ್ಸ್ ಇರುತ್ತಲ್ಲ 5 months ಆದರೂ ಕೂಡ ನಮ್ಮ ಮಗು ರೋಲ್ ಓವರ್ ಆಗ್ತಾ ಇಲ್ಲ ಅಂತ. ಸೊ ಇದೇ ಕಾರಣಕ್ಕೆ ನಾವು ಆಲ್ಮೋಸ್ಟ್ ಅವ್ರಿಗೊಂದು ಸಪೋರ್ಟ್ನ ಕೊಟ್ಟು ಟಮ್ಮಿ ಟೈಮ್ ಕೊಡೋದ್ರಿಂದ ಆದಷ್ಟು ಬೇಗ ಮಕ್ಕಳು ರೋಲ್ ಆಗ್ತಾರೆ ಅಂತ ಹೇಳ್ಬೋದು. ಈ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ನೀವು ಯಾವುದೇ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿದಾಗೂ ಕೂಡ ಅವರು ಹೇಳುವಂಥ ಉತ್ತರ ಇದೇ ಆಗಿರುತ್ತೆ. ಆಲ್ಮೋಸ್ಟ್ ನಾವು ಒಂದು ದಿನದಲ್ಲಿ ಎಷ್ಟು ನಿಮಿಷ ಎಷ್ಟು ಸರಿ ಟಮ್ಮಿ ಟೈಮ್ ಅನ್ನೋದನ್ನು ಮಕ್ಕಳಿಗೆ ಕೊಟ್ಟಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅವರ ಒಂದು ಡೆವಲಪ್ಮೆಂಟಿಗೆ. ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ನಾವು ಈ ಒಂದು ಟಮ್ಮಿ ಟೈಮ್ ಅನ್ನೋದನ್ನು ಕೊಟ್ಟಿಲ್ಲ ಅಂತ ಅಂದರೆ ಅವರ ಒಂದು ಡೆವಲಪ್ಮೆಂಟು ಸ್ಲೋ ಆಗುತ್ತೆ. ಡೆವಲಪ್ಮೆಂಟೇ ಆಗೋದಿಲ್ಲ ಅಂತ ಅಲ್ಲ, ಈಗ 3 monthಲ್ಲಿ ಆಗಬೇಕಾಗಿರುವಂಥ ಡೆವಲಪ್ಮೆಂಟು 5th monthಲ್ಲಿ ಆಗುತ್ತೆ. 9 monthಲ್ಲಿ ಆಗಬೇಕಾಗಿರೋ ಡೆವಲಪ್ಮೆಂಟು 12 monthಲ್ಲಿ ಆಗುತ್ತೆ. ಆ ರೀತಿ ಚೇಂಜಸ್ ಆಗುತ್ತೆ. ಇದರಿಂದಾಗಿ ಅವರು ನೆಕ್ ಕಂಟ್ರೋಲ್ ಆಗಿರ್ಬೋದು, ಸ್ಪೈನಲ್ ಕಾರ್ಡ್ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ಸಿಟ್ಟಿಂಗ್ ಪ್ರಾಕ್ಟೀಸ್ ಆಗಿರ್ಬೋದು, ಇದೆಯೇ ಪ್ರತಿಯೊಂದು ಕೂಡ ಇದರಿಂದ ಆಗುವಂಥ ಒಂದು ಬೆನಿಫಿಟ್ಸ್ ಅಂತ ಹೇಳ್ಬೋದು. ಕೆಲವರಲ್ಲಿ ಡೌಟ್ಸ್ ಇರುತ್ತೆ, ನಾವು ಫೀಡ್ ಮಾಡಿದ ತಕ್ಷಣ ನಾವು ಟಮ್ಮಿ ಟೈಮ್ ಕೊಡ್ಬೋದಾ ಅಂತ. ಡೆಫಿನೆಟ್ಲಿ ನೋ. ಅಟ್ಲೀಸ್ಟ್ ನಾವು ಫೀಡ್ ಮಾಡಿ 20 ಯಿಂದ 30 minutes ಆಗಿರಬೇಕು. ಆವಾಗ ಮಾತ್ರ ಈ ಟಮ್ಮಿ ಟೈಮ್ ಅನ್ನೋದನ್ನು ಕೊಡೋದಕ್ಕೆ ಒಂದು ಗುಡ್ ಟೈಮ್ ಅಂತ ಹೇಳ್ಬೋದು. ಅದಕ್ಕೆ ಮುಂಚೆನೇ ನಾವು ಕೊಟ್ಟಾಗ ಅವರು ಮಿಲ್ಕ್ ಏನು ಕೊಡ್ದಿರ್ತಾರಲ್ವ, ಸೊ ಅದನ್ನು ಸ್ಪ್ಲಿಟ್ ಅಪ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಡ್ಯೂರೇಷನ್ ಪೀರಿಯಡ್ಗೆ ಅಂತ ಬಂದರೆ ನ್ಯೂ ಬೋರ್ನ್ ಸ್ಟೇಜಲ್ಲಿ 0 to 2 monthಲ್ಲಿ ನೀವು 3 to 5 minutes, ಸೊ ದಿನಕ್ಕೆ 3 ಸರಿ ಹಂಗೆ ಮಾಡಬೇಕಾಗತ್ತೆ. ಸೊ ಅದ್ರ ಜೊತೆಗೆ 2nd monthಲ್ಲಿ 5 to 10 minutes, 3 to 4 monthಲ್ಲಿ 15 to 20 minutes, 4 to 7 monthಲ್ಲಿ 15 to 30 minutes ಅದನ್ನು ಇನ್ಕ್ರೀಸ್ ಮಾಡ್ತಾ ಬರಬೇಕಾಗತ್ತೆ. 7 monthಲ್ಲಿ ಅವರಾಗವರೇ ಬೋರ್ಲ ಬೀಳೋದ್ರಿಂದ ಅದರ ಅವಶ್ಯಕತೆ ಇರೋದಿಲ್ಲ. ಸೊ ಗಾಯ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ಯೂಸ್ಫುಲ್ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.